ಬೆಂಗಳೂರಿನ ಪ್ರತಿಷ್ಠಿತ ಕ್ಯಾಪಿಟಲ್ ಹೋಟೆಲ್ನಲ್ಲಿ ಊಟದಲ್ಲಿ ಜಿರಳೆ ಪತ್ತೆಯಾದಂಥ ಕೇಸಿಗೆ ಸಂಬಂಧಿಸಿದಂತೆ ಈಗ ದೂರು ದಾಖಲಾಗಿದೆ. ಊಟದಲ್ಲಿ ಜಿರಳೆ ಕಂಡು ಹೈಕೋರ್ಟ್ನ ವಕೀಲೆ ಶಾಕ್ ಆಗಿದ್ದಾರೆ. ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವಂತಹ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಊಟದಲ್ಲಿ ಜಿರಳೆ ಪತ್ತೆಯಾಗಿದೆ. ಇದಕ್ಕೆ ಸಂಬಂಧಿಸಿ ಈಗ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅಂದರೆ ಸಿಬ್ಬಂದಿ ನನ್ನನ್ನು ಎಳೆದಾಡಿ ಬೆದರಿಕೆ ಹಾಕಿದ್ದಾರೆ ಅನ್ನೋದು ವಕೀಲೆ ಮಾಡ್ತಾ ಇರುವಂಥ ಆರೋಪ. IPC ಸೆಕ್ಷನ್ 352, 351, 504, 506 ಇದರ ಅಡಿಯಲ್ಲಿ FIR ದಾಖಲಾಗಿದೆ. ಸರ್, ಯಾವ ಲಿಮಿಟ್ಸ್ ಇದು? ಮಧ್ಯಾಹ್ನ ಊಟಕ್ಕೆ ಅಂತ ಬಂದೆ. ನಾನು ಆರ್ಡ್ರ್ ಮಾಡಿದೆ ಊಟನ. ಸ್ವೀಟ್ ಕಾರ್ನ್ ಸೂಪು ಬೈಟು ಆರ್ಡ್ರ್ ಮಾಡಿದ್ದೀನಿ. ಆ್ಯಂಡ್ ಪರೋಟ, ವಾಟ್ ಇಸ್ ದಟ್, ಇಲ್ಲ, ದಿ ಕ್ಯಾಪಿಟಲ್ ಹೋಟೆಲ್ಗೆ ಬಂದಿದ್ದೀನಿ. ಸೋ ಕಾಲ್ಡ್ ರೆಪ್ಯೂಟೆಡ್ ಹೋಟೆಲ್ಲು. ಸೊ ತಾವೆಲ್ಲರೂ ನೋಡ್ಬೋದು ಇದನ್ನು. ಇದ್ರ ರೆಪ್ಯುಟೇಷನ್ ತುಂಬ ಹೈ ಲೆವೆಲಲ್ಲಿದೆ. ಇರಲಿ, ಒಳ್ಳೆ ಕ್ವಾಲಿಟಿ ಆಫ್ ಫುಡ್ ಕೊಟ್ಟರೆ ನನಗೂ ಏನೂ ತೊಂದರೆ ಇಲ್ಲ, ಕೊಡಲಿ. ದಟ್ ಈಸ್ ದ ರೀಸನ್ ವಿ ಹ್ಯಾವ್ ಟು ಕಮ್ ಹಿಯರ್. ಅಲ್ಲ, ವಿ ಯೂಶಲಿ ಕಮ್ ಟು ದ ಹೈಜಿನ್ ಹೋಟೆಲ್ಗೆ ಬರ್ತೀವಿ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದೇ ಆರ್ ಮೇಂಟೆನೆನ್ಸ್ ಆ್ಯಂಡ್ ದ ಫುಡ್ ಗ್ರೇಡ್ ಇರಲಿ, ಅದು ಕ್ವಾಲಿಟಿ ಮೇಂಟೈನ್ ಮಾಡಿರ್ತಾರೆ. ದಟ್ ಈಸ್ ದ ರೀಸನ್ ವಿ ಯೂಶಲಿ. ಆ್ಯಂಡ್ ಎಲ್ಲರೂ ದುಡಿಯೋದೇ ಹೊಟ್ಟೆಪಾಡಿಗೋಸ್ಕರನೇ. ಸೊ ಆ್ಯಂಡ್ ನಾವು ತಿನ್ನೋವಾಗ ಸುಮ್ಮನೆ ಏನೋ ಒಂದು ಫುಡ್ಡು ಸಿಕ್ಕಿದ್ದು ಕಡಿಮೆಗೆ ಸಿಕ್ತಿದೆ ಅಂತ ತಿನ್ಕೊಂಬಿಡೋದಲ್ಲ. ಅದಕ್ಕೆ ಓಕೆ, ನಾವು ಇಲ್ಲಿ ಬಂದರೆ ಹೈಜಿನ್ ಇರುತ್ತೆ, ಸೊ ಒಳ್ಳೆ ಫುಡ್ ಗ್ರೇಡ್ ಇರುತ್ತೆ ಅಂತ ಹೇಳಿ ಕೇಳಿದಷ್ಟು ದುಡ್ಡು ಕೊಡ್ತೀವಿ. ವಿಲ್ ನಾಟ್ ಈವನ್ ಬಾರ್ಗೆನ್. ನಾನು ಇಲ್ಲಿ ಬಂದಾಗ ನಾನು ನೋಟಿಸ್ ಮಾಡಿದ್ದು, ಈ ಹೋಟೆಲ್ಗಿಂತ, ಸೋ ಕಾಲ್ಡ್ ರೆಪ್ಯೂಟೆಡ್ ಹೋಟೆಲ್ಗಿಂತ ಪಾಪ ಅಲ್ಲಿ ಪಾನಿಪುರಿ ಅಂಗಡಿ ಥರ ಎಲ್ಲ ಅಂಗಡಿ ಇಟ್ಕೊಂಡಿರ್ತಾರಲ್ಲ ಅವರು, ದೇ ಆರ್ ಫಾರ್ ಮೋರ್ ಬೆಟರ್ ಕ್ಲೆನ್ಲಿನೆನ್ಸಲ್ಲಿ. ಇಲ್ಲಿ ಬಂದ ಮೇಲೆ ನಾನು ಫುಡ್ ಆರ್ಡ್ರ್ ಮಾಡಿದ್ದೀನಿ. ಆ ಕರಿನಲ್ಲಿ ಸ್ವಲ್ಪ ತಿಂದು ಬಿಟ್ಟಿದ್ದೆ. ಅದನ್ನು ಕರಿನಲ್ಲಿ ಒಂದು ಜಿರಳೆ ಬಿದ್ದಿದೆ. ಓಕೆ, ಇಮಿಡಿಯೇಟ್ಲಿ ಐ ಆಸ್ ದೆಮ್. ಅವ್ರನ್ನ ಕರೆದು ತೋರಿಸಿದ್ರೆ, ಓ ಹೌದು, ಏನಿದು ಅಂತ ಕೇಳಿದ್ರೆ ಜಿರಳೆ ಇದೆ. ಸರಿ, ಆಯಿತು, ನಿಮ್ಮದು ಹೋಟೆಲ್ದು ಕ್ವಾಲಿಟಿ ಏನಿದೆ, ನೀವು ಹೈಜಿನ್ ಮೇಂಟೈನ್ ಮಾಡಿದರೆ ಇದೆಲ್ಲ ಹೇಗೆ ಬರ್ತಿತ್ತು ಅಂದರೆ, ಇರಲಿ ಮೇಡಮ್, ಇದನ್ನೇನು ಜಾಸ್ತಿ ಇದು ಮಾಡೋಕ್ಕೆ ಹೋಗಬೇಡಿ, ಆಯಿತು, ನಾವು ಇದನ್ನು ಕ್ಯಾನ್ಸಲ್ ಮಾಡ್ತೀವಿ, ಅದಾದಮೇಲೆ ಬೇರೆ ಫುಡ್ ಕೊಡ್ತೀವಿ. ಐ ಸೆಡ್, ನೀವು ಬೇರೆ ಫುಡ್ ಕೊಡ್ತೀರಾ, ಸೊ ಬೇರೆ ಜಿರಳೆ ಬೀಳುತ್ತೆ, ಅದಕ್ಕೆ ಈ ಜಿರಳೆ ಇರಲ್ಲ ಅಷ್ಟೇ. ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್. ನನಗೆ ಯಾವ ಫುಡ್ಡು ಬೇಕಾಗಿಲ್ಲ, ಇದನ್ನು ಹೆಂಗೆ ಕಾಂಪನ್ಸೇಟ್ ಮಾಡ್ತೀರಾ ಅನ್ನೋದು ಕೇಳಿದೆ. ತುಂಬ ಅಡಮೆಂಟಾಗಿ ಬಿಹೇವ್ ಮಾಡಿದ್ರು ಅವರು. ಓಕೆ, ಸ್ಟಾರ್ಟಿಂಗ್ ಸಾರಿ ಕೇಳೋ ಡ್ರಾಮಾ ಎಲ್ಲ ಮಾಡಿಬಿಟ್ಟು ನಾನು ಹೇಳಿದೆ, ನಾನು ಕಂಪ್ಲೇಂಟ್ ಕೊಡ್ತೀನಿ, ಈ ಪ್ಲೇಟ್ ಹೀಗೆ ಇರಲಿ. ಎನಿವೆ, ನಾನು ಇದರಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಫೋಟೋ ಕೂಡ ತೆಕ್ಕೊಂಡಿದ್ದೀನಿ, ವಿಡಿಯೋ ಕೂಡ ಇದೆ. ಸೊ ಅದನ್ನು ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಐ ಕಾಲ್ಡ್ ಹೊಯ್ಸಲ. ಅವರು ಬಂದರು. ಆ್ಯಂಡ್ ಫುಡ್ ಇನ್ಸ್ಪೆಕ್ಟರ್ಗೂ ಕೂಡ ನಾನು ಕಾಲ್ ಮಾಡಿದ್ದೀನಿ. ಅವರು ಹೇಳ್ತಿದ್ದಾರೆ, ನಾನು ತುಂಬ ಬ್ಯುಸಿ ಇದ್ದೀನಿ ಅಥವಾ ದೂರ ಇದ್ದೀನಿ, ನನಗೊಂದು 2 hours ಆದರೂ ಬೇಕಾಗುತ್ತೆ ಇಲ್ಲಿಗೆ, ಇಟ್ಸ್ ಓಕೆನಾ ಅಂತ ಅವ್ರು ಕೇಳ್ತಿದ್ದಾರೆ. ಬಿಕಾಸ್ ಆಫ್ ದ ಟ್ರಾಫಿಕ್ ರೀಸನ್ ಕೊಡ್ತಾ ಇದ್ದಾರೆ. ನಿನ್ನೆ ವಿಧಾನಸೌಧ ಪೊಲೀಸ್ ಠಾಣೆ ವ್ಯಾಪ್ತಿಯ ತಿಮ್ಮಯ್ಯ ಸರ್ಕಲ್ ಬರ್ತಕ್ಕಂಥ ಒಂದು ಖಾಸಗಿ ಹೋಟೆಲ್ನಲ್ಲಿ ಏನು ಪಿರಾದರಾಗಿರ್ತಕ್ಕಂಥ ವೃತ್ತಿಯಲ್ಲಿ ವಕೀಲಿಯಾಗಿರ್ತಕ್ಕಂಥ ಇವರು ಮಲ್ಲೇಶ್ವರಮಲ್ಲಿ ವಾಸ ಮಾಡ್ತಿರ್ತಾರೆ. ಅವರು ಮಧ್ಯಾಹ್ನ ತಮ್ಮ ಕಚೇರಿಯಲ್ಲಿರ್ತಕ್ಕಂಥ ಕ್ಲರ್ಕ್ ಅವ್ರ ಜೊತೆ ಮಧ್ಯಾಹ್ನ ಊಟಕ್ಕೆಂದು ಖಾಸಗಿ ಹೋಟೆಲಿಗೆ ಹೋಗಿರ್ತಾರೆ. ಖಾಸಗಿ ಹೋಟೆಲ್ ಮಧ್ಯಾಹ್ನ 3 ಗಂಟೆ ಹೋದಾಗ ಊಟಕ್ಕೋಸ್ಕರ ಅವ್ರಿಗೆ ಪನ್ನೀರ್ ಬಟರ್ ಮಸಾಲ ಆರ್ಡರ್ ಮಾಡ್ತಾರೆ. ಆ ಪನ್ನೀರ್ ಬಟರ್ ಮಸಾಲದಲ್ಲಿ ಊಟ ಮಾಡ್ತಿರ್ಬೇಕಾದ್ರೆ ಜಿರಳೆ ಕಂಡು ಬಂದಿದೆ. ಆ ಹಿನ್ನೆಲೆಯಲ್ಲಿ ಅವರು ನಮ್ಮ 112ಗೆ ಕರೆ ಮಾಡಿದ್ದಾರೆ. ಅದೇ ರೀತಿ ಈ ಫುಡ್ ಇನ್ಸ್ಪೆಕ್ಟರ್ ಕೂಡ ಕರೆ ಮಾಡಿದ್ದಾರೆ. ಅವರು ಕರೆ ಮಾಡಿದ ತಕ್ಷಣ ಅಲ್ಲಿ ಒಳಗಡೆ ಹೋಗಿ ಅಡುಗೆ ಬಗ್ಗೆ ಯಾವ ಥರ ಮಾಡ್ತಾರೆ ಅಂತ ಬಿಟ್ಟೇಳಿ ಇವರು ವಿಡಿಯೋ ಮಾಡ್ಕೊಳಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಅವರಿಗೆ ಅಕ್ರಮ ಏನೋ ತಡೆಯೊಡ್ವಿ, ಅವರಿಗೆ ಸ್ವಲ್ಪ ಏನೋ ತಳ್ಳಿದ್ರು ಅಂತ ಬಿಟ್ಟೇಳಿ ಮತ್ತು ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಅಂತ ಬಿಟ್ಟೇಳಿ ಒಂದು ಪ್ರಕರಣವನ್ನು ನಮ್ಮ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ದಾರೆ. ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ. ಸದ್ಯಕ್ಕೇನು ತನಿಖೆ ನಡೀತಾ ಇದೆ. ದಾಖಲಿಸಿಕೊಂಡು ಫುಡ್ ಇನ್ಸ್ಪೆಕ್ಟರ್ಗೆ ನಾವು ಕೂಡ ಎಲ್ಲ ಮಾಹಿತಿ ಕೊಟ್ಟು ಮುಂದಿನ ದಿನದಲ್ಲಿ ತನಿಖೆ. ಆರೋಪ ಮಾಡ್ತಾರೆ ಫುಡ್ ಇನ್ಸ್ಪೆಕ್ಟರ್ ಕೂಡ, ಪೊಲೀಸರು ಸ್ಪಾಟ್ ಬಂದು 112 ಕರೆ ಮಾಡೋದಕ್ಕೆ ಫುಡ್ ಇನ್ಸ್ಪೆಕ್ಟರ್ ಬೇಜವಾಬ್ದಾರ ಉತ್ತರ ಕೊಟ್ಟಿದ್ದಾರೆ. ಅವ್ರ ಮೇಲೆ ಆರೋಪ ಮಾಡಿದ್ದಾರೆ FIR ಅಲ್ಲಿ. ಅದ್ರ ಬಗ್ಗೆ ಯಾವುದೂ ಆರೋಪ ಇಲ್ಲ. ನಾವು ಈ ಸದ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.